ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಾನು ದೇವ್ರ ಸನ್ನಿಧಿಲಿ ಹೋಗಿ ಮನೇಲಿ ಆಗ್ತಿರೋ ಕಷ್ಟಗಳನ್ನ ದೂರ ಮಾಡುವಂತ ಬೇಡಿಕೊಂಡಾಗ ಸ್ವಾಮೀಜಿಗಳು ಸಿಕ್ಕಿ ಎಲ್ಲ ಕಷ್ಟಗಳಿಗೆ ಪರಿಹಾರ ಸಿಗುತ್ತೆ, ಅದನ್ನ ನಾನೇ ಕಂಡ್ಕೋಬೇಕು ಅಂದ್ರು. ಎಂತ ದಡ್ಡಿ ನಾನು. ಕೈಯಲ್ಲಿ ಬೆಣ್ಣೆ ಇಟ್ಕೊಂಡು ಊರೆಲ್ಲ ಹುಡುಕ್ತೆ. ಸ್ವಾಮೀಜಿಗಳ ಪ್ರಕಾರ ನನ್ನ ಎಲ್ಲ ಪ್ರಶ್ನೆಗಳಿಗೂ ಉತ್ತರ, ಎಲ್ಲ ಕಷ್ಟಗಳಿಗೂ ಪರಿಹಾರ ಈ ರಾಧಾ. ಇದು ನನ್ಗೆ ಅರ್ಥ ಆಗೋಕೆ ಇಷ್ಟು ದಿನ ಬೇಕಾಯ್ತಾ? ಈ ರಾಧಾನೇ ದೇವ್ರು ನನಗೆ ಕೊಟ್ಟಿರೋ ವರ ಅನ್ನೋದು ಗೊತ್ತಾಗಿದ್ದಿದ್ರೆ ಇವತ್ತು ಮೀರಾ ನನ್ನ ಕೈ ತಪ್ಪು ಹೋಗ್ತಿರ್ಲಿಲ್ಲ. ನಿಮ್ಮ ಸಂಕಟ ನನಗೆ ಅರ್ಥ ಆಗುತ್ತೆ. ಮೀರಾ ನಮ್ಮ ಹತ್ರದಲ್ಲೇ ಇದ್ರೂ ಕಾಪಾಡ್ಕೊಳಕ್ಕಾಗ್ಲಿಲ್ಲ. ಚಿಂತೆ ಮಾಡಬೇಡಿ, ಶಾರ್ವರಿ ಜಾಸ್ತಿ ದೂರ ಹೋಗಿರಲ್ಲ. ಅವಳು ಕೈಗೆ ಸಿಕ್ಕೇ ಸಿಗ್ತಾಳೆ. ನೋಡು ತುಳಸಿ, ನಾನು ಆಗಲೇ ಹೇಳಿದಾಗೆ ನಾವು ನಮ್ಮ ಕಣ್ಣುಚ್ಚಿಕೊಂಡು ನೋಡಿದ್ರೆ ನಮಗೆ ಬೇಕಾದ ವಸ್ತುಗಳು ನಮ್ಮ ಕಣ್ಣು ಎದುರಿನಲ್ಲೇ ಇರುತ್ತೆ. ಆಗ ನಮ್ಮ ಮನಸ್ಸಿನ ಎಲ್ಲ ಪ್ರಶ್ನೆಗಳಿಗೂ ಗೊಂದಲಗಳಿಗೂ ಉತ್ತರ ಸಿಕ್ಕೇ ಸಿಗತ್ತೆ ಅಲ್ವಾ? ದತ್ತ, ಏನ್ ಹೇಳ್ತಾ ಇದ್ದೀರಾ? ಸಿಕ್ಕೇ ಸಿಗುತ್ತೆ ಅಂತಂದ್ರೆ ನನ್ಗೆ ಅರ್ಥ ಆಗಲಿಲ್ಲ. ನಿನಗದು ಅರ್ಥವೂ ಆಗೋಲ್ಲ, ಅದನ್ನ ತಿಳಿಸಿ ಹೇಳೋ ಅಷ್ಟು ಸಮಯನೂ ನನಗಿಲ್ಲ. ಅದು ಅರ್ಥವಾಗೋರ್ಗೆ ಅರ್ಥವಾಗಿರುತ್ತೆ ಅಷ್ಟು ಸಾಕು. ನನ್ನ ಕ್ಷಮಿಸ್ಬಿಡು ಪೂರ್ಣೆ. ನಾನು ಅಷ್ಟೊತ್ತು ಹಾಸ್ಪಿಟ್ಲಲ್ಲೇ ಇದ್ದೆ. ನಮ್ಮ ಮೀರಾ ಪಕ್ಕದಲ್ಲೇ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ಲು. ಆ ಪುಟ್ಟ ಜೀವ ನಮ್ಮಪ್ಪ ಪಕ್ಕದಲ್ಲೇ ಇದ್ದಾನೆ, ನನ್ನ ಕಾಪಾಡ್ತಾನೆ, ಮನೆಗೆ ಕರ್ಕೊಂಡು ಹೋಗ್ತಾನೆ, ನನ್ನ ತಾಯಿ ಮಡ್ಲಲ್ಲಿ ಸೇರಿಸ್ತಾನೆ ಅಂತ ಅಂದ್ಕೊಂಡಿದ್ಲು ಏನೋ. ನಮ್ಮ ಮೀರಾ ಟ್ರೀಟ್ಮೆಂಟ್ಗೆ ನಾನೇ ಸಹಾಯ ಮಾಡಿದೆ, ಆದರೂ ಮಗುನ ನೋಡೋಕ್ಕಾಗಿಲ್ಲ. ಕೊನೆ ಪಕ್ಷ ಸಿಸ್ಟರ್ ಹತ್ರ ಮಗು ಹೆಸರಾದರೂ ಕೇಳಬೇಕಿತ್ತು, ಅದನ್ನು ಕೇಳಿಲ್ಲ. ಇವತ್ತು ಕೈಗೆ ಸಿಕ್ಕಿದ ಅವಕಾಶನ ನಾನೇ ಬಿಟ್ಕೊಟ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಟ್ಟು ಪೂರ್ಣೆ. ನನ್ಕೋಬೇಡಿ ಬಾವ, ಆ ದೇವರು ನಮ್ಮ ಮೀರಾ ನಮಗೆ ಸಿಗೋ ಅವಕಾಶ ಕಲ್ಸ್ಕೊಟ್ಟಿದ್ದ. ಆದರೆ ನಮ್ಮ ದುರ್ದೈವ, ನಮ್ಮ ಮೀರಾ ನಮ್ಮ ಕಣ್ಮುಂದೆ ಇದ್ರು ನಮಗೆ ಕಾಣಿಸ್ಕೊಳ್ಳಿಲ್ಲ. ಅಮ್ಮ, ಮತ್ತೆ ಯಾಕೆ ಇವ್ರನ್ನ ಕರ್ಕೊಂಡು ಬಂದ್ರಿ? ಇವ್ರು ಮಾಡಿರೋ ಅನಾಹುತ ಸಾಕಾಗ್ಲಿಲ್ವಾ? ಇನ್ನೇನಕ್ಕೆ ಬಂದಿರ್ತಾರೆ? ಈ ಮನೆ ದೀಪ ಆರಿಸಿ ಈಗ ಈ ಮನೆಗೆ ಬೆಂಕಿ ಹಚ್ಚಕ್ ಬಂದಿರ್ತಾರೆ. ಇವತ್ತು ನಮ್ಮನೆ ನೆಮ್ಮದಿ ಹಾಳಾಗಿರೋದಕ್ಕೆ ಕಾರಣನೇ ಇವರು. ಅಮ್ಮ, ಇಷ್ಟು ದಿನ ಇವ್ರು ಈ ಮನೇಲಿ ಇದ್ದಿದ್ದು ಸಾಕು. ದಯವಿಟ್ಟು ಇವ್ರನ್ನ ನಮ್ಮ ಮನೆಗೆ ಸೇರಿಸ್ಬೇಡಿ. ಹೌದು ಅಮ್ಮ, ಇವ್ರನ್ನ ನೋಡ್ತಿದ್ರೆ ಕೋಪ ನೆತ್ತಿಗೆ ಏರ್ತಿದೆ, ಮೈಯೆಲ್ಲ ಉರಿಯತ್ತೆ. ಇವ್ರು ಈ ಮನೇಲಿ ಇರೋದ್ ಬೇಡ. ತುಳಸಿಯವರೇ, ಇಷ್ಟು ದಿನ ನೀವು ಹೇಳಿದ್ದನ್ನೆಲ್ಲ ಕೇಳಿದೆ. ಮಾನಸಿಕವಾಗಿ ನನಗೆ ಎಷ್ಟೇ ಹಿಂಸೆ ಆದರೂ ನಿಮಗೋಸ್ಕರ ಎಲ್ಲಾನು ಸಹಿಸ್ಕೊಂಡೆ. ಆದರೆ ಪೂರ್ಣಿನ ಇವತ್ತು ಈ ಸ್ಥಿತಿಲಿ ನೋಡಿದ ಮೇಲೆ ನನಗೆ ನಿಮ್ಮ ಜೊತೆ ನಿಲ್ಲೋದಕ್ಕೆ ಆಗ್ತಾ ಇಲ್ಲ.
ರಾಧಾ ಅವರು ಇನ್ಮೇಲೆ ಈ ಮನೇಲಿ ಇರೋದು ಬೇಡ. ಇವರು ಮೊದಲಿದ್ದ ಆಶ್ರಮಕ್ಕೆ ಇವರನ್ನ ಬಿಟ್ಟು ಬರೋಣ. ರಾಧಾ ಅವರು ಎಲ್ಲಿಗೂ ಹೋಗಲ್ಲ, ಈ ಮನೇಲೇ ಇರ್ತಾರೆ, ನಮ್ಮ ಜೊತೆನೇ ಇರ್ತಾರೆ. ಅಮ್ಮ ಪೂರ್ಣಿ ನಿಮ್ಮನ್ನ ತಾಯಿ ಥರ ನೋಡ್ತಿದ್ದಾಳೆ, ಅಂಥದ್ರಲ್ಲಿ ನೀವು ಈ ರಾಧವ್ರ ಪರ ವಹಿಸ್ತಿದ್ದೀರಾ? ಪೂರ್ಣಿ ನರಳಾಟ ನೋಡಿ ನಿಮ್ಗೆ ಸ್ವಲ್ಪನೂ ಕನಿಕರ ಬರ್ತಿಲ್ವಾ? ಮನೆಯಲ್ಲಿ ಪದೇ ಪದೇ ಒಂದಲ್ಲ ಒಂದು ಅನಾಹುತಗಳು ಆಗ್ತಾನೆ ಇದೆ, ಅಷ್ಟಾದ್ರೂ ನೀವು ಇವ್ರನ್ನೇ ವಹಿಸ್ಕೊಂಡು ಮಾತಾಡ್ತಿದ್ದೀರಾ? ಇಲ್ಲೇ ಇಟ್ಕೋಬೇಕು ಅಂತಿದ್ದೀರಾ? ಇಲ್ಲಮ್ಮ, ಸಾಧ್ಯನೇ ಇಲ್ಲ. ಇಷ್ಟಾದ ಮೇಲೂ ರಾಧಾ ಅವ್ರಿಗೆ ಈ ಮನೇಲಿ ಜಾಗನೇ ಇಲ್ಲ. ತುಳಸಿಯವರೇ, ಮಾತಾಡಿ. ನೋಡಿ, ರಾಧಾ ಅವರು ಈ ಮನೇಲಿರೋದು ಯಾರಿಗೂ ಇಷ್ಟ ಇಲ್ಲ. ಮೊದಲು ಅವರನ್ನ ಈ ಮನೆಯಿಂದ ಆಚೆ ಕಳಿಸಿ. ನಾನು ಆಗಲೇ ಹೇಳ್ದಾಗೆ ರಾಧಾ ಅವರು ಈ ಮನೆ ಬಿಟ್ಟು ಹೋಗಲ್ಲ, ಈ ಮನೇಲೇ ಇರ್ತಾರೆ. ಅಲ್ಲ ಅಮ್ಮ, ಇವರು ನಮ್ಮ ಪಾಪುನ ಕರ್ಕೊಂಡೋಗಿ ಆ ಶಾರ್ವರಿಗೆ ಕೊಟ್ಟಿದ್ದಾರೆ. ಆ ಶಾರ್ವರಿ ಎಂತ ಕ್ರೂರಿ ಅಂತ ನಿಮ್ಗೂ ಚೆನ್ನಾಗಿ ಗೊತ್ತು. ಮಗುಗೆ ಏನ್ ಮಾಡಕ್ಕೂ ಏಸೋಳಲ್ಲ ಅವಳು. ಇವರಿಂದ ನಮ್ಮ ಮಗು ಆ ಶಾರ್ವರಿ ಕೈಗೆ ಸಿಕ್ಕಿ ಎಷ್ಟು ಹಿಂಸೆ ಪಡ್ತಿದ್ದಾಳೋ. ಅಮ್ಮ, ನನಗೆ ಗೊತ್ತಿರೋ ಕೋಪಕ್ಕೆ ನಾನು ಇವ್ರಿಗೆ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಹಾಗಾಗೋದಕ್ಕಿಂತ ಮುಂಚೆ ಇವ್ರನ್ನ ಮೊದಲಿನಿಂದ ಕರ್ಕೊಂಡು ಹೋಗ್ಬಿಡಿ. ಇವ್ರು ಇಲ್ಲೇ ಇದ್ರೆ ಪೂರ್ಣಿಗೆ ಇನ್ನಷ್ಟು ಹಿಂಸೆ ಆಗತ್ತೆ, ಮೆಂಟಲ್ ಸ್ಟ್ರೆಸ್ ಆಗತ್ತೆ. ಇವ್ರನ್ನ ಈಗಲೇ ಇಲ್ಲಿಂದ ಕಳಿಸ್ಕೊಡಿ. ತಾತ, ನೀವಾದ್ರೂ ಹೇಳಿ. ಹುಡುಗರ, ತುಳಸಿ ಹೇಳಿದ ಹಾಗೆ ರಾಧಾ ಈಗ ಈ ಮನೆಯಲ್ಲಿರೋದೇ ಸೂಕ್ತ. ದತ್ತ, ಏನ್ ಹೇಳ್ತಾ ಇದ್ದೀರಾ? ಇಷ್ಟು ತಿಳಿದವರಾಗಿ ನೀವೇ ಹೀಗೆ ಹೇಳಿದ್ರೆ ಹೇಗೆ? ಹೌದು, ಎಲ್ಲ ತಿಳ್ಕೊಂಡೇ ನಾನು ಹೇಳ್ತಾ ಇರೋದು ಮಾತ್ವ. ತುಳಸಿ, ರಾಧಾನ ಒಳಗಡೆ ಕರ್ಕೊಂಡು ಹೋಗು. ನೋಡಿ, ನಿಮ್ಮೆಲ್ಲರ ಆತಂಕ, ಆವೇಶ ನನಗೆ ಅರ್ಥ ಆಗತ್ತೆ. ಶ್ರೀರಸ್ತು ಶುಭಮಸ್ತು.